ಆಮೇಲೆ ನಾವು ತೆಂಗು ಬಾಳೆ ಜೊತೆಲಿ ಇನ್ನೊಂದು ಮಾಡಿದ್ವಿ. ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಆದಷ್ಟು ಅರಿಶಿನ ಮತ್ತೆ ಶುಂಠಿನ ಬೆಳಿತಾ ಇದ್ವಿ. ಈಗ ನೋಡ್ಬೋದು ನೀವು ಇಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ 2 ತೆಂಗಿನ ಸೆಂಟ್ರ್, ತೆಂಗು ಮತ್ತು ಬಾಳೆ 2 ಲೈನ್ ಸೆಂಟ್ರಲ್ಲಿ ನೆಲ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಅರಿಶಿನ ಹಾಕಿದ್ದೀವಿ. ಈ ಅರಿಶಿನ ನಮಗೆ ಏನು ಆದಾಯ ತಂದು ಕೊಡ್ತಪ್ಪ ಅಂತಂದರೆ, ನಾವು ಸುಮಾರು ಹತ್ರ ಇದೊಂದು 6 ವರ್ಷದಿಂದ ಬೆಳೀತಾ ಇದ್ದೀವಿ. ಅರಿಶಿನ 6 ವರ್ಷದಿಂದ ಬೆಳೀತಾ ಇದ್ದೀವಿ. 6 ವರ್ಷದಿಂದ ಬೆಳೀತಿದ್ರು ನಮಗೆ ಫಸ್ಟಿಗೆ ಒಂದು 2 ವರ್ಷದಲ್ಲಿ ಏನಾಯ್ತಪ್ಪ ಅಂತಂದರೆ, ನಾವು ಬೇರೆ ಎಲ್ಲೋ ಬೀಜ ತಂದಿರಲಿಲ್ಲ. ನಾವು ತಂದಿದ್ದು ಸ್ವಲ್ಪದ್ರಲ್ಲೇ ಅದನ್ನೇ ಜಾಸ್ತಿ ಮಲ್ಟಿಪ್ಲೈ ಮಾಡ್ಕೊಂತ ಅದನ್ನೇ ಬೀಜವಾಗಿ ಉಳಿಸ್ಕೊಂತ ಬಂದ್ಬಿಟ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಹತ್ತತ್ರ ಈಗ ಒಂದು ಹೋದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಅಲ್ಲಿಗೆ ನಾವು 4-5 ವರ್ಷದಿಂದ ಬೆಳೀತಿದ್ದೀವಲ್ಲ. ನಾವು ಫಸ್ಟ್ನೇ ವರ್ಷ 2ನೇ ವರ್ಷ ನಮ್ಮ ಮನೆಗೆ ಎಷ್ಟು ಬಳಕೆಗೆ ಬೇಕೋ ಅಷ್ಟೊಂದು ಬೆಳ್ಕೊಂಡ್ವಿ. ಅದ್ರ ಜೊತೆ ಸ್ವಲ್ಪ ನಮಗೇನು ಬೀಜ ಬೇಕಾಯ್ತಲ್ಲ, ಬೀಜನ ಉಳಿಸ್ಕೊಂಡ್ವಿ. ಅದ್ರ ನೆಕ್ಸ್ಟ್ ವರ್ಷ ಏನಾಯಿತು, ನಾವು ಸ್ವಲ್ಪ ಜಾಸ್ತಿನೇ ಹಾಕಿದ್ವಿ. ಇದೇ ಜಮೀನಿಗೆ ಹಾಕಿದ್ವಿ, ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಜಾಸ್ತಿನೇ ಹಾಕ್ಬಿಟ್ಟು ಏನು ಮಾರಾಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಬಟ್ ಆ ವರ್ಷ ಸ್ವಲ್ಪ ನೀರು ನಿಂತ್ಕೊಂಡಿದ್ರೆ ಏನಾಯಿತು, ಸ್ವಲ್ಪ ನೀರು ನಿಂತ್ಕೊಂಡು ಸ್ವಲ್ಪ ಹೋಗ್ಬಿಡ್ತು. ನಮಗೇನು ಆ ವರ್ಷ ಸಿಕ್ಕಿದ್ದು, ನಮಗೆ ನಾವು ಹಾಕಿದ್ದು ಎಷ್ಟು ಹಾಕಿದ್ವಿ ಅಷ್ಟೇ ಸಿಕ್ತು ನಮಗೆ. ಅದನ್ನ ಯೂಸ್ ಮಾಡ್ದಂಗೆ ಅದು ಬೀಜಕ್ಕೆ ಬೇಕಾಗುತ್ತೆ ಅದನ್ನ ಹಂಗೆ ಉಳಿಸ್ಕೊಂಬಿಟ್ಟು ಅದನ್ನ ಮತ್ತೆ ನಾವು ಜಾಸ್ತಿ ಮಾಡ್ಕೊತ ಬಂದ್ವಿ. ನಮಗೆ ಹೋದ ವರ್ಷ ಮತ್ತು ಆಚೆ ವರ್ಷ ನಮ್ಮ ತೋಟದಲ್ಲಿ ಬೆಳೆದಿದ್ದೆ ಅರಿಶಿನ. ನಾವೇನು ಸಪ್ರೇಟಾಗಿ ಏನು ಪಾತಿ ಮಾಡಿ ಇನ್ನೊಂದು ಮಾಡಿ ಏನು ಬೆಳೆದಿಲ್ಲ. ನಾವು ಇದೇ ಥರನೇ ಹಾಕೋದು. ಇದರಿಂದ ನಮಗೆ ಹೋದ ವರ್ಷ ಹತ್ತತ್ರ ಒಂದು 6,000-8,000 ರೂಪಾಯಿ ಆದಾಯ ಸಿಕ್ತು ನಮಗೆ ಅರಿಶಿನ ಒಂದರಿಂದನೇ ಅಷ್ಟು ಸಿಕ್ತು. ಅಷ್ಟು ಹೆಂಗೆ ಸಿಕ್ತಪ್ಪ ನಮಗೆ ಅಂತಂದರೆ, ನಾವು ಇದನ್ನು ಏನು ಜನವರಿ ತಿಂಗಳಲ್ಲಿ, ಇದು ಸುಮಾರು ಒಂದು 10 ತಿಂಗಳು 11 ತಿಂಗಳು ಬೆಳೆ. ಇದು ನಮಗೆ ಗೊತ್ತಾಗುತ್ತೆ ಅರಿಶಿನ ಬಂದಿದೆ ಅಂತಂದಾಗ ಗಿಡ ಒಣಗ್ಬಿಟ್ಟು ಸಾಯ್ತಾ ಇರುತ್ತೆ, ಒಣಗ್ಬಿಟ್ಟು ಬತ್ತಿ ಬೀಳುತ್ತೆ. ಅವಾಗ ನಾವು ಅರಿಶಿನ ಕೇಳ್ತೀವಿ. ಅರಿಶಿನ ಕಿತ್ಬಿಟ್ಟು ಅದನ್ನು ನಾವು ಏನು ರಾ ಅಂತಂದರೆ ಯಾವ ಥರ ಅಂತಂದರೆ, ಈಗ ನೀವು ಅರಿಶಿನ ಪುಡಿ ಮಾಡೋ ಪದ್ಧತಿ ಎಲ್ಲ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ, ಅರಿಶಿನ ಕಿತ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಬೇಯಿಸಿ ಆಮೇಲೆ ಪಾಲಿಶ್ ಮಾಡಿಸಿ ಅದನ್ನು ಪುಡಿ ಮಾಡ್ತಾರೆ. ಬಟ್ ನಾವು ಆ ಥರ ಏನೂ ಮಾಡಿಲ್ಲ. ನಾವು ಯಾವ ಥರ ಮಾಡ್ತೀವಪ್ಪ ಅಂತಂದರೆ, ಅರಿಶಿನ ಕಿತ್ಬಿಟ್ಟು ಅದನ್ನು ತೊಳೆದು ಸಣ್ಣಕ್ಕೆ ಹಚ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಆಮೇಲೆ ಪುಡಿ ಮಾಡ್ತೀವಿ. ಅವಾಗ ಏನು ನಾವು ಒಣಗಿಸಿ ಹಚ್ತೀವಲ್ಲ, ಚಿಕ್ಕದಾಗಿ ಹಚ್ಚಿದಾಗ ಏನಾಗುತ್ತೆ, ಆ ಪಾಲಿಶ್ ಮಾಡಿದಾಗ ಏನು ಅದ್ರ ಮೇಲಿಂದ ಡಸ್ಟ್ ತೆಗಿತಾರಲ್ಲ, ಅದೇ ಡಸ್ಟು ನಾವು ಚಿಕ್ಕದಾಗಿ ಹಚ್ಚಿದಾಗ ಅದರಿಂದ ಬಿದ್ದೋಗ್ಬಿಡುತ್ತೆ. ಅದು ನಾವು ಸ್ವಲ್ಪ ಒಂದು ಗೋಣೆ ಚೀಲದಲ್ಲೋ ಇಲ್ಲ ಪ್ಲಾಸ್ಟಿಕ್ ಚೀಲದಲ್ಲೋ ಅದನ್ನ ಹಚ್ಚಿರೋದನ್ನ ಒಣಗಿರೋದನ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಬಡಿದ್ವಿ ಅಂತಂದರೆ ಎಲ್ಲ ಧೂಳುದ್ರೋಗುತ್ತೆ. ಆ ಧೂಳುದ್ರಿದ್ಮೇಲೆ ನೀಟಾದ ಅರಿಶಿನ ಅದನ್ನ ತಗೊಂಡೋಗ್ಬಿಟ್ಟು ನಾವೇ ಮಿಲ್ ಮಾಡಿ ನಾವೇ ಪೌಡ್ರ್ ಮಾಡಿ ನಮ್ಮ ಸ್ವಲ್ಪ ಜನ ಕಸ್ಟಮರ್ಸ್ ಇದ್ದಾರೆ, ನಾವು ಅವ್ರಿಗೆ ಕೊಡ್ತೀವಿ. ಈಗಲೂ ಸಹ ಎಷ್ಟು ಬೇಡಿಕೆ ಇದೆ ಅಂತಂದರೆ, ನಮಗೆ ಆಚೆ ವರ್ಷ ಸಿಕ್ಕಿದ್ದು ಒಂದು 8 kg ಸಿಕ್ಕಿತ್ತು. 8 kg ಫಸ್ಟ್ನೇ ಸಲ ನಾವು ಮಾರಾಟ ಮಾಡ್ಬೇಕಾದ್ರೆ ಏನಾಯಿತು, ಸ್ವಲ್ಪ ಜನ ಇಂಟ್ರೆಸ್ಟ್ ಕೊಟ್ಟು ಇನ್ನು ಸ್ವಲ್ಪ ಜನ ಇಂಟ್ರೆಸ್ಟ್ ಕೊಡಲಿಲ್ಲ. ಅದರಲ್ಲಿ 8 kgಲಿ ನಾವು ಒಂದು kg ಮಾತ್ರ ಮನೆ ಬಳಸ್ಕೊಂಡ್ವಿ. ಅದಾದರೆ ಇನ್ನು ಮಿಕ್ಕಿದ್ದು 7 kg ಒಂದು 2-3 ತಿಂಗಳ ಅಂತರದಲ್ಲಿ ಅಷ್ಟೊಂದು ಖಾಲಿ ಆಯ್ತು ನಮ್ಮ ಹತ್ರ. ಆಮೇಲೆ ಏನಾಯ್ತು, 2ನೇ ಸರಿ ನಾವು ಬೆಳೆದಾಗ ಏನಾಯಿತು, 13 kg 14 kg ಸಿಕ್ಕಿತ್ತು ನಮಗೆ. 13-14 kg ಖಾಲಿ ಆಗೋದಕ್ಕೆ ಒಂದು ವಾರನೂ ಆಗಲಿಲ್ಲ. ಅಂದರೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ರಿಂದ ಹಂಗೆ ಅವರೇ ಕೇಳಿ ತಗೊಂಡ್ರು. ಬಟ್ ಈಗ ಇಲ್ಲಿವರೆಗೂ ನಮಗೆ ಈಗಲೂ ಕೇಳ್ತಾ ಇದ್ದಾರೆ, ಅರಿಶಿನ ಸಿಗುತ್ತಾ ಅಂತ ಅಂದ್ಬಿಟ್ಟು. ಏಕೆ ಅಂತಂದರೆ ಅದರಲ್ಲಿ ಬರೋ ಸುವಾಸನೆ, ಅದ್ರ ಕಲರು, ಆಮೇಲೆ ಅದರಿಂದ ಆಗೋ ಬೆನಿಫಿಟ್ಸು ನೀವು ನೋಡ್ಬೋದು. ಈಗ ಅಂಗಡಿಯಲ್ಲಿ ಸಿಗೋದೆಲ್ಲ ಅರಿಶಿನ ಏನಾಗುತ್ತೆ, ಹೋಲ್ಸೇಲ್ ರೇಟಲ್ಲಿ ನೀವು ನೋಡೋದಾದರೆ 280 ರೂಪಾಯಿ 300 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಅದಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ಕಲಬೆರಕೆ ಮಾಡಿರ್ತಾರೆ. ಅಕ್ಕಿ ಹಿಟ್ಟು ಹಾಕೋದು, ಕಲರ್ ಮಾಡೋದು ಎಲ್ಲದನ್ನು ಮಾಡಿಬಿಟ್ಟು 280 ರೂಪಾಯಿಗೆ ಕೊಡ್ತಾರೆ. ಆಮೇಲೆ ಅದರಿಂದ ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಏನು ಮೆಡಿಕಲ್ ಪರ್ಪಸ್ಸಿಗೆ ಬೇಕಾದ್ರೆ ಕಂಟೆಂಟಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಏನು ನಾವು ಶೆತ್ತೆ ಅಂತೀವಲ್ಲ ಅಂಥದ್ದನ್ನು ನಮಗೆ ಪುಡಿ ಮಾಡಿ ಕೊಡ್ತಾರೆ. ಬಟ್ ನಾವೇನು ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಬೆಳೆದಿದ್ದನ್ನೇ ನಾವೇ ತಗೊಂಡು ನಾವೇ ನಮ್ಮ ಕೈಯಾರ ಹಚ್ಚಿ ಪುಡಿ ಮಾಡಿ ನೀಟಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಜಾಸ್ತಿ ಬೇಡಿಕೆ ಇದೆ ಅರಿಶಿನ. ಅಂದರೆ ನಾವಂಗಂತ ಲಾರ್ಜಲ್ಲಿ ಏನು ಬೆಳೆಯೋಕೆ ಹೋಗ್ತಿಲ್ಲ. ನಮಗೆ ಎಷ್ಟಾಗುತ್ತೆ ಅಷ್ಟನ್ನೇ ಬೆಳೆದ್ಬಿಟ್ಟು ಅಷ್ಟನ್ನೇ ನೀಟಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಬೇಡಿಕೆ ಇದೆ. ನಾವು ಈ ಟೈಮ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಈ ವರ್ಷ ಸತತ ಒಂದು 30-40 kg ಅರಿಶಿನ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವರ್ಷ ಅಷ್ಟೊಂದು ಅರಿಶಿನ ಸಿಗೋದು ಗ್ಯಾರಂಟಿ ಇಲ್ಲ ನಮಗೆ. ಯಾಕೆಂದರೆ ಈಗ ಆಲ್ರೆಡಿ 1 ತಿಂಗಳು ನೀರು ನಿಂತಿದ್ರಿಂದ ಸ್ವಲ್ಪ ನೆಲದ ಫಲವತ್ತತೆ ಕಡಿಮೆ ಆಗಿದೆ. ಹಂಗಾಗಿ ಸ್ವಲ್ಪ ಇಳುವರಿನೂ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಈಗ ಆಲ್ರೆಡಿ ಇವಾಗಲೇ ಅಡ್ವಾನ್ಸ್ ಆಗಿ ಹೇಳ್ತಿದ್ದಾರೆ. ಈಗ ನೆಕ್ಸ್ಟ್ ನಾವು ಜನವರಿ ಫೆಬ್ರವರಿಲಿ ಏನಾರು ಅರಿಶಿನ ಪುಡಿ ಮಾಡಿದ್ವಿ ಅಂತಂದರೆ, ಈಗ ಹೇಳಿರೋರಿಗೆ ಕೊಡೋದ್ರಲ್ಲಿ ನಮ್ಮ ಅರಿಶಿನ ಖಾಲಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಇದೊಂದು ಇಂಟರ್ಕಾಪ್ ಮಾಡ್ಕೊಂಡಿದ್ದೀವಿ. ಈಗ ತೆಂಗಾಯಿತು, ಅಡಿಕೆ ಆಯಿತು, ಬಾಳೆ ಆಯಿತು, ಅರಿಶಿನ ಆಯಿತು, ಇದ್ರ ಜೊತೆಲಿ ಜೇನು ಕೃಷಿ ಮಾಡ್ತಾ ಇದ್ದೀವಿ. ಸ್ಪೇಸಿಂಗ್ ಇಲ್ಲಿ ಹೇಳಿಲ್ಲ. ಆಮೇಲೆ ನೀವು ಅರಿಶಿನ ಏನಾದ್ರು ಹಾಕಬೇಕು ಅಂತ ಅಂದ್ಕೊಂಡಿರೋರಿದ್ರೆ, ನಾವಿಲ್ಲಿ ಯಾವುದನ್ನು ಇದನ್ನು ಫಾಲೋ ಮಾಡಿಲ್ಲ, ರೂಲ್ಸ್ ಯಾವುದನ್ನು ಫಾಲೋ ಮಾಡಿಲ್ಲ. ಈಗ ಏನಾಗುತ್ತೆ, ಎಲ್ಲರೂ ಅರಿಶಿನ ಬೆಳೆಯೋದೇನಾಗುತ್ತೆ, ಒಂದು ಮಣ್ಣೇರಿಸ್ಬೇಕು ಅನ್ನೋದೊಂದು ಇರುತ್ತೆ. ನಾವಿಲ್ಲಿ ಯಾವುದನ್ನು ಮಣ್ಣೇರಿಸಿಲ್ಲ, ನಾವೆಲ್ಲದನ್ನು ಹಂಗೆ ಬಿಟ್ಟಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ನೆಲ ಸ್ವಲ್ಪ ಸ್ಮೂತ್ ಇರೋದ್ರಿಂದ
ಗೆಡ್ಡೆ ಕೆಳಗಡೆನೇ ಹೋಗಿರುತ್ತೆ, ಮೇಲ್ಗಡೆ ಏನು ಬಂದಿರಲ್ಲ. ಇಲ್ಲಿ ಸ್ಪೇಸಿಂಗ್ ಅಂತ ಬಂದಾಗ ನಾವು ಇದನ್ನೇನು ಮಾಡಿಲ್ಲ. ನಮ್ಮ ನೆಲ ಇರೋ ಜೀರೆ ಕಲ್ಟಿವೇಶನ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ, ಇಲ್ಲೇನು ಬೀಜ ಉಣ್ಬೇಕಲ್ಲ, ಬೀಜ ಉಣೋ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ಏನು ನಾವು ಗುದ್ದಲಿ ಇಲ್ಲ ಚಪ್ಪೆ ಅಂತ ಅಂತೀವಿ ನಾವು, ಅದರಲ್ಲಿ ಸ್ವಲ್ಪ ಬಗೆದ್ಬಿಟ್ಟು ಮಣ್ಣನ್ನು ಅಲ್ಲಿ ಬೀಜ ಇಟ್ಟು ಮಣ್ಣು ಮುಚ್ಚಿದ್ದೀವಿ ಬಿಟ್ಟರೆ ಬೇರೆ ಇನ್ನೇನು ಮಾಡಿಲ್ಲ. ಆ ಮಣ್ಣು ಮುಚ್ಚಿದಾಗ ಏನಾಗುತ್ತೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನು ತೆಂಗಿನ ಗರಿ ಹಾಕಿದ್ದೀವಿ. ತೆಂಗಿನ ಗರಿ ಏನಕ್ಕೆ ಹಾಕಿದ್ದೀವಪ್ಪ ಅಂತಂದರೆ, ಇದು ಚಿಕ್ಕ ಸಸಿ ಇದ್ದಾಗ ಇಲ್ಲೇನೋ ಕಳೆ ಬೆಳಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎರಡೆರಡು ತೆಂಗಿನ ಗರಿ ಹಾಕಿರ್ತೀವಿ ಅಷ್ಟೇ. ಆ ತೆಂಗಿನ ಗರಿ ಸೆಂಟ್ರಿಂದ ಮೊಳಕೆ ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದಿದ್ದ ಮೊಳಕೆ ಸ್ವಲ್ಪ ದೊಡ್ಡದಾದ್ರೂ ಇಲ್ಲಿ ಏನು ಇದ್ರ ಸುತ್ತಾನು ಅರಿಶಿಣದ ಗಿಡದ ಸುತ್ತಾನು ಇಲ್ಲೇನೋ ಕಳೆ ಬರಲ್ಲ. ಈಗ ಸ್ವಲ್ಪ ಕಳೆ ಬಂದಿದೆ, ಬಟ್ ಕಳೆ ಏನಾಗುತ್ತೆ, ತುಂಬ ಜನ ಅನ್ಕೊಳೋದೇ ನಾವು ಬೇರೆ ಬೇರೆ ಏನೋ ಬೆಳೆ ಮಾಡಿದ್ದೀವಿ, ಕಳೆ ನಮಗೆ ತೊಂದರೆ ಕೊಡುತ್ತೇನೆ ಅಂತ ಅನ್ಕೊಂತಾರೆ. ನಿಜವಾಗ್ಲೂ ತೊಂದರೆ ಕೊಡಲ್ಲ. ಯಾವಾಗ ತೊಂದರೆ ಕೊಡುತ್ತಪ್ಪ ಅಂತಂದರೆ, ಈ ಗಿಡ ಈ ಉದಾಹರಣೆಗೆ ಅರಿಶಿಣ ಗಿಡ ತಗೊಂಡ್ರೆ ಏನಾಗುತ್ತೆ ಅಂದರೆ, ಚಿಕ್ಕದಿದ್ದಾಗ ಸ್ವಲ್ಪ ತೊಂದರೆ ಕೊಡ್ಬೋದು, ಯಾಕೆಂದರೆ ಅದಕ್ಕೆ ಸಾಕಾಗುವಷ್ಟು ಬಿಸಿಲು ಸಿಗದೆ ಇರ್ಬೋದು, ಆ ಕಳೆ ಮುಚ್ಕೋಬೋದು. ಅದನ್ನು ಬಿಟ್ಟರೆ ದೊಡ್ಡದಾಯಿತು ಅಂತಂದರೆ ಈ ಕಳೆ ಇದಕ್ಕಿಂತ ಚಿಕ್ಕದಾಗಿದೆ, ಹಂಗಾಗಿ ಈ ಕಳೆ ಇದಕ್ಕೇನು ತೊಂದರೆ ಕೊಡಲ್ಲ. ಯಾವುದೂ ಕಳೆ ಇಲ್ಲ, ನಮಗೆ ಮಾತ್ರ ಕಳೆ ಬೆಳೆ ಅನ್ನೋದು ಮಾತ್ರ ನಮಗೆ ಮಾತ್ರ ಅನಿಸುತ್ತೆ ಬಿಟ್ಟರೆ ಪ್ರಕೃತಿಗೆ ಎಲ್ಲದೂ ಬೆಳೆನೇ. ನಮಗೆ ಮಾತ್ರ ಇದು ಕಳೆ ಇದು ಬೆಳೆ ಅಷ್ಟು ಬಿಟ್ಟರೆ ಪ್ರಕೃತಿಗೆ ಏನಿಲ್ಲ. ಹಂಗಾಗಿ ನಾವು ಇಲ್ಲಿ ಯಾವುದನ್ನು ಕಳೆನ ನಾವು ಯಾವುದನ್ನು ಕಟ್ ಮಾಡೋದಾಗಲಿ ಇಲ್ಲ ಕಲ್ಟಿವೇಶನ್ ಮಾಡ್ಬಿಟ್ಟು ಇದು ಮಾಡೋದಾಗಲಿ ಯಾವುದನ್ನು ಮಾಡಿಲ್ಲ. ನಾವೇನು ಮಾಡ್ತೇವಪ್ಪ ಅಂತಂದರೆ ಯಾವುದನ್ನು ಮಾಡಿಲ್ಲ. ಇಷ್ಟು ವರ್ಷದ ವಿಷಯ. ಆದರೆ ಆಮೇಲೆ ಇನ್ನೊಂದು, ಕಳೆ ನೀವು ಜೀರೋ ಕಲ್ಟಿವೇಶನ್ ಮಾಡಿದಾಗ ಕಳೆ ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ನಾವೇನು ಮಾಡಲ್ಲ, ನಾವು ವರ್ಷದಲ್ಲಿ 1 ಸರಿ ತಪ್ಪು 2 ಸರಿ ಬ್ರಷ್ ಕಟ್ ಮಾಡ್ತೀವಿ ಅಷ್ಟೇ. ಬ್ರಷ್ ಕಟ್ ಮಾಡ್ತೀವಿ. ಆಮೇಲೆ ಫಸ್ಟಿಗೆ ನಾವೇನು ಮಾಡ್ತೀವಿ, ಮುಂಗಾರಲ್ಲಿ ನಮಗೆ ಮುಂಗಾರು ಮಳೆ ಬಿದ್ದು ಬೇಸಿಗೆಲ್ಲ ದನ ಕರುಗಳು ಮೇಯ್ದಿರ್ತವೆ. ನಾವು ಆಮೇಲೆ ಇನ್ನೊಂದೇನು, ದನ ಕರುಗಳನ್ನ ಇಲ್ಲಿ ಬಿಟ್ಬಿಡ್ತೀವಿ. ನಮ್ಮ ದನ ಕರುಗಳು ಯಾವುದೂ ಬಾಳೆ ಆಗಲಿ ಇಲ್ಲ ಬೇರೆ ಯಾವುದು ಅಡಿಕೆ ಗಿಡ ಆಗಲಿ ಇನ್ನೊಂದಾಗಲಿ ಯಾವುದೂ ತಿನ್ನಲ್ಲ. ನಾವು ಹಿಂಗೆ ಮೇಯೋದಕ್ಕೆ ಬಿಟ್ಬಿಡ್ತೀವಿ. ಮೇಯೋದಕ್ಕೆ ಬಿಟ್ಟಾಗ ಏನಾಗುತ್ತೆ, ಅದೆಷ್ಟು ಬೇಕು ಅಷ್ಟೊಂದು ಮೇಯ್ದಿರುತ್ತೆ. ಏನು ಈ ಬತ್ತಿರೋ ಹುಲ್ಲು ಆಮೇಲೆ ಒಣಗಿರೋದು ಏಜ್ ಆಗಿರೋದು ಅದು ತಿನ್ನೋಕೆ ಏನೋ ಇಷ್ಟಪಡಲ್ಲ, ಅದು ಹಂಗೆ ಅದೆಲ್ಲ ಹಂಗೆ ಇರುತ್ತೆ. ಅದನ್ನೆಲ್ಲ ನಾವು ಬ್ರಷ್ ಕಟಿಂಗ್ ಮಾಡಿ ಇದು ಮಾಡ್ತೀವಿ, ಬ್ರಷ್ ಕಟ್ ಮಾಡ್ತೀವಿ. ಅದು ಬ್ರಷ್ ಕಟ್ ಮಾಡೋದನ್ನು ನಾವು ಯಾವಾಗಲೂ ಮಾಡಲ್ಲ. ಏನು ಮಾಡ್ತೀವಿ, ವರ್ಷದಲ್ಲಿ 1 ಸರಿ ತಪ್ಪಿ 2 ಸರಿ ಮಾತ್ರ ಮಾಡ್ತೀವಿ. ನಾವು ಯಾವ ಟೈಮಲ್ಲಿ ಬ್ರಷ್ ಕಟ್ ಮಾಡ್ತೀವಪ್ಪ ಕಳೆನ ಅಂತಂದರೆ ನೋಡ್ಬೋದು. ಈಗ ನಮಗೆ ಕಳೆನ ಬ್ರಷ್ ಕಟ್ ಮಾಡೋ ಅವಶ್ಯಕತೆ ಬೀಳೋದು ಇಲ್ಲಿ ತೆಂಗಿನ ಮರದಲ್ಲಿ ಏನು ಇಲ್ಲಿ ಬಿಸಿಲು ಬಿಡುತ್ತೆ, ಇಲ್ಲಿ ಮಾತ್ರ. ಬಿಟ್ಟರೆ ನಮಗೆ ಅಲ್ಲಿ ಬಾಳೆ ಗಿಡ ಮತ್ತು ಅಡಿಕೆ ಗಿಡ ಇದೆಯಲ್ಲ, ಅಲ್ಲಿ ಯಾವುದು ಕಳೆ ಬರಲ್ಲ. ನಮಗೆ ಕಳೆ ಬಂದ್ರೂ ಅಷ್ಟೊಂದು ಬಲವಾಗಿ ಬೆಳೆಯಲ್ಲ ಅದು, ಯಾಕೆಂದ್ರೆ ಅಲ್ಲಿ ಬಿಸಿಲು ಬೀಳಲ್ಲ, ನೆಲಕ್ಕೆ ಬಿಸಿಲು ಬೀಳದೇ ಇರೋದ್ರಿಂದ ಅಲ್ಲಿ ಕಳೆ ಅಷ್ಟೊಂದು ಬಲವಾಗಿ ಬೆಳೆಯಲ್ಲ. ನಮಗೆ ಇಲ್ಲಿ ಸ್ವಲ್ಪ ತೆಂಗಿನ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಳೆ ಬೆಳೆಯುತ್ತೆ. ನಾವು ಈ ಕಳೆಗೆ ಇನ್ನು ಏನು ಮಾಡ್ತೀವಪ್ಪ ಅಂತಂದರೆ, ಕಳೆನ ನಾವು ಅದರಿಂದ ಎರಡು ಥರ ಉಪಯೋಗ ಪಡಿತೀವಿ. ಒಂದೇನು, ನಾವು ಅದನ್ನು ಕಟ್ ಮಾಡ್ತೀವಿ, ಅದ್ರಲ್ಲಿ ಬೀಳುತ್ತೆ, ಅದರಿಂದ ಸಿಗೋ ನ್ಯೂಟ್ರಿಯೆಂಟ್ ನೆಲಕ್ಕೆ ಸೇರುತ್ತೆ, ಅದೊಂದು. ಇನ್ನೊಂದು ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಇದಕ್ಕೆಲ್ಲ ವರ್ಷನೂ ಉರುಳಿ ಹಾಕ್ತೀವಿ. ಉರುಳಿ ಯಾವ ಥರ ಕಲ್ಟಿವೇಶನ್ ಮಾಡ್ದೆ ಉರುಳಿ ಯಾವ ಥರ ಹಾಕ್ತೀರ ಅಂತ ನೀವು ಕೇಳಿದ್ರೆ, ನಾವು ಹಾಕೋದಿಷ್ಟೇ. ಏನು ಮಾಡ್ತೀವಿ, ನಾವು ಬ್ರಷ್ ಕಟ್ ಮಾಡೋದಕ್ಕಿಂತ ಮುಂಚೆ ಹುರುಳಿಕಾಳನ್ನ ಚೆಲ್ಬಿಟ್ಟು ಅದ್ರ ಮೇಲ್ಗಡೆ ಬ್ರಷ್ ಕಟ್ ಮಾಡ್ತೀವಿ. ಏನು ಹುರುಳಿಕಾಳು ಮೇಲ್ಗಡೆ ಏನು ಈ ಕಳೆ ಕಟ್ ಮಾಡಿದ್ದು ಬೀಳುತ್ತಲ್ಲ, ಆ ಬಿದ್ದಿದ್ದ ಕಳೆಗೇನೆ ಉರುಳಿ ಗಿಡ ಉಟ್ಬಿಟ್ಟು ನಮಗೆ ನೆಕ್ಸ್ಟ್ ಅದು ಬೆಳೆದ್ಬಿಟ್ಟೆ ಉರುಳಿ ಗಿಡ. ಇಲ್ಲಿ ನೋಡ್ಬೋದು ನೀವೆಲ್ಲ, ಇದೆಲ್ಲ ಉರುಳಿ ಬಳ್ಳಿನೇ ಇದು, ಇದೆಲ್ಲ ಉರುಳಿ ಬಳ್ಳಿನೇ ಇದು. ಈಗ ಸ್ವಲ್ಪ ನೀರು ನಿಂತಿದ್ರಿಂದ ಒಣಗೋಗಿದೆ. ಇದೆಲ್ಲ ಉರುಳಿ ಬಳ್ಳಿನೇ ಇದು. ನಮಗೆ ಇದೇನಾಗುತ್ತೆ, ಇದರಿಂದನೂ ನೈಟ್ರೋಜನ್ ಸಿಗುತ್ತೆ, ಆಮೇಲೆ ಬೇಕಾದಷ್ಟು ಪೋಷಕಾಂಶಗಳು ಉರುಳಿಯಿಂದನೂ ಸಿಗುತ್ತೆ. ಹಂಗಾಗಿ ನಾವು ಆ ಥರ ಮಾಡ್ತೀವಿ. ಆಮೇಲೆ ಉರುಳಿ ಆ ಥರ ಮಾಡಿದ್ರೆ ನಮಗೆ ಇನ್ನೊಂದು ಏನಾಗುತ್ತೆ, ಎಲ್ಲದನ್ನು ಬೀಜ ಹುಟ್ಟುತ್ತಾ ಅಂತ ಕೇಳ್ತಾರೆ. ಎಲ್ಲದನ್ನು ಬೀಜ ಹುಟ್ಟುತ್ತಾ ಅಂತಂದರೆ ಹುಟ್ಟಲ್ಲ. ನಾವೇನಾಗುತ್ತೆ, ಈಗ ನಾವು ಕಾಡಸಿದ್ದೇಶ್ವರ ಸ್ವಾಮಿಗಳು ಅವ್ರದ್ದು ನಾವು ವಿಡಿಯೋ ನೋಡಿದಾಗ ಏನಾಗುತ್ತೆ, ಅವ್ರು ಹೇಳ್ತಿರ್ತಾರೆ, ದ್ವಿದಳ ಧಾನ್ಯದ ಹಿಟ್ಟನ್ನ ನೀವು ಪುಡಿ ಮಾಡಿ ಭೂಮಿಗೆ ಎರಚಿ, ಅದರಿಂದ ರೈಸೋಬಿಯಂ ಜೀವಾಣು ಜಾಸ್ತಿ ಆಗುತ್ತೆ, ರೈಸೋಬಿಯಂ ಜಾಸ್ತಿ ಆಗೋದ್ರಿಂದ ನಿಮಗೆ ಇಳುವರಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ನಾವೇನು ಮಾಡ್ತೀವಿ, ಅದು ನಾವು ಪುಡಿ ಮಾಡಿ ಎರಚೋದು ಬೇಡ. ನಾವು ಈಗ ಬ್ರಷ್ ಕಟ್ ಮಾಡ್ಬೇಕಾದ್ರೆ ಚೆಲ್ಲಿದ್ದು ಹುರುಳಿಕಾಳಲ್ಲಿ ಅರ್ಧ ಹುರುಳಿಕಾಳು ನೆಲದಲ್ಲೇ ವೇಸ್ಟ್ ಆಗಿ ಹೋಗ್ಬಿಡ್ಲಿ, ಇನ್ನು ಅರ್ಧ ಮಾತ್ರ ಹುಟ್ಲಿ. ನಮಗೆ ಅದು ನೆಲದಲ್ಲಿ ಬಿದ್ರೂ ಅಲ್ಲೂ ಉಪಯೋಗ ಆಗಿರುತ್ತೆ, ನಮಗೆ ಹುಟ್ಟುಬಿಟ್ಟು ಗಿಡ ಬೆಳೆದು ಅಲ್ಲೂ ಉಪಯೋಗ ಆಗಿರುತ್ತೆ. ಹಂಗಾಗಿ ನಾವು ಕಳೆ ಬ್ರಷ್ ಕಟ್ ಮಾಡಿಬಿಟ್ಟು ಆ ಥರ ಮಾಡ್ಕೊತೀವಿ. ಹಂಗಾಗಿ ನಮಗೆ ಏನಾಗುತ್ತೆ, ನೆಕ್ಸ್ಟು ಈ ಟೈಮ್ ನಾವು ಬ್ರಷ್ ಕಟ್ ಮಾಡಬೇಕಾಗಿತ್ತು. ಈ ಟೈಮ್ ನಮಗೆ ಉರುಳಿ ಗಿಡ ಎಲ್ಲ ಜಾಸ್ತಿ ಆಗ್ಬಿಟ್ಟು ಬಳ್ಳಿಯಲ್ಲಿ ಹಬ್ಕೊಂಡಿರೋದು, ಮತ್ತೆ ಅದು ನಾವು ಬ್ರಷ್ ಕಟ್ ಮಾಡ್ತಿದ್ವಿ. ಬ್ರಷ್ ಕಟ್ ಮಾಡಿದಾಗ ಮತ್ತೆ ಅದು ಬಿದ್ದುಬಿಟ್ಟು ಅಲ್ಲೇ ಗೊಬ್ಬರ ಆಗ್ತಿತ್ತು. ಈಗ ಏನು ಮಾಡಿದ್ದೀವಪ್ಪ ಅಂತಂದರೆ, ಈಗ ಸ್ವಲ್ಪ ನೀರು ನಿಂತಿರೋದ್ರಿಂದ ಅದು ಅದ್ರ ಪಾಡಿಗೆ ಅದು ಒಣಗೋಗಿದೆ. ಆಲ್ರೆಡಿ ಒಣಗ್ಬಿಟ್ಟು ಸ್ವಲ್ಪ ನೆಲಕ್ಕೆ ಬಿದ್ದಿದೆ, ಇನ್ನು ಸ್ವಲ್ಪ ನೀರಿನ ಜೊತೆ ಹರಿದೋಗಿದೆ. ಆದರೆ ನಮಗೆ ಒಂದೇನು, ಮಣ್ಣಿನ ಸವಕಳಿ ತಡೆದಿದೆ. ಮಣ್ಣಿನ ಸವಕಳಿ ನಮಗೆ ಇದೊಂದು ನಮಗೆ ಪ್ಲಸ್ ಪಾಯಿಂಟ್. ಏನಪ್ಪ ಅಂದರೆ, ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ನಮಗಿಲ್ಲಿ ಹಳ್ಳದ ನೀರು ಎಷ್ಟೇ ನೀರು ಹರಿದ್ರೂ ನಮಗೆ ಮಣ್ಣಿನ ಸವಕಳಿ ಆಗಲ್ಲ. ಅದರಿಂದ ನಮಗೆ ಜೀರೋ ಕಲ್ಟಿವೇಶನ್ ಈಗಲೂ ಬೆಸ್ಟ್ ಅನಿಸಿದೆ. ಈ ಒಳಗಡೆ ಉಣಿರೋ ಕೆಳಗಡೆ ನೆಲದಲ್ಲಿ ಉಣಿರೋ ಪೈಪ್ ಏನಿದೆ, ಮಾಮೂಲಿ ISI ಪೈಪ್ ಇದೆ. ISI ಪೈಪು ಅದೊಂದು 70 ರೂಪಾಯಿ 80 ರೂಪಾಯಿ ಲೆಂತ್ ಇತ್ತು ಅನಿಸುತ್ತೆ. ಆ ಪೈಪ್ ಇದೆ. ಸ್ಟ್ಯಾಂಡಿಗೆ ಮಾತ್ರ ನಾವು ಇದನ್ನು ಬಳಸಿದ್ದೀವಿ. ಏನು 60 kg ಪ್ರದರ್ ಪೈಪ್ ಬಳಸಿದ್ದೀವಿ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ, ಸ್ವಲ್ಪ ಸ್ಟೇಬಲಾಗಿ ನಿಲ್ಲುತ್ತೆ.
ಸ್ವಿಂಗಾರಮ್ ನಾಜಲ್ ಇರೋದು 3 mm ಬರುತ್ತೆ. ಇದು AE40 ಅಂತ ಅಂದ್ಬಿಟ್ಟು ಜೆಟ್ ಮಾಡಲ್ ಬಂದ್ಬಿಟ್ಟು ಶೈನ್ ಕಂಪ್ನಿ ಜೆಟ್. ಇದು AE40 ಅಂತ ಅಂದ್ಬಿಟ್ಟು ಇದು ಜೆಟ್. ಇದು ಅಲ್ಲ FT ಹಾಕಿರೋದ್ರಿಂದ FT ಹಾಕ್ಬಿಟ್ಟು ನಾವು ಈ ಜೆಟ್ ಏನಾರ ಒಳಗಡೆ ಹಾಕಿದ್ವಿ ಅಂತಂದರೆ ಈ ಪೈಪ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಈ ಕಂಟಕ್ಕೆ ಈ ಪೈಪು ಟಚ್ ಆಗುತ್ತೆ ಒಳಗಡೆ. FT ಒಳಗಡೆ ಇದನ್ನ ಹಾಕಿದಾಗ ಹಾಕ್ತಿರೋದಾಗ ಟಚ್ ಆಗಿಬಿಡುತ್ತೆ.